ಸರ್ಕಾರದ ವತಿಯಿಂದ ಇಡೀ ಜಿಲ್ಲೆಯ ವತಿಯಿಂದ ಆಯೋಜಿಸಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮವನ್ನು ಅಂದರೆ ಹೆಸರನ್ನು ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಕಾರ್ಯಾಗಾರ ಅಂತ ಹೆಸರನ್ನು ಇಟ್ಟಿದ್ದಾರೆ. ಈ ಒಂದು ಮಾದಕ ವಸ್ತುಗಳ ಸಾಗಾಣಿಕೆ, ವಿತರಣೆ ಮತ್ತು ಉಪಯೋಗದಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳುವುದಂದರೆ, ಕರ್ನಾಟಕದಲ್ಲಿ ಮೈಸೂರು ನಂಬರ್ 1 ಇದೆ, ಮೈಸೂರಿನ ಪಕ್ಕದಲ್ಲಿರ್ತಕ್ಕಂಥ ಮಂಡ್ಯ ನಂಬರ್ 2. ಅಂದರೆ ನಾನು ಏನು ತಿಳ್ಕೊಂಡಿದ್ದೇನೆ ಅಂದರೆ, ಮೈಸೂರು ಮತ್ತು ಮಂಡ್ಯದಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮತ್ತು ಕಳ್ಳ ವ್ಯಾಪಾರ ಅತಿ ಹೆಚ್ಚಾಗಿ ನಡೀತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಯಾರಿಗೂ ಸಮೇತ ಹೆಚ್ಚಾಗಿ ಅಧಿಕೃತವಾಗಿ ಗೊತ್ತಿಲ್ಲ. ಅನಧಿಕೃತವಾಗಿ ಬಂದಂಥ ವಿಚಾರ, ನನಗೆ ತಿಳಿದಂಥ ವಿಚಾರ ಏನಂತಂದರೆ, ಅದು ಉತ್ತರ ಭಾರತದಿಂದ ರೈಲುಗಳಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದೆ. ಕರ್ನಾಟಕಕ್ಕೆ ಬಂದ ಮೇಲೆ ರೈಲು ನಿಲ್ದಾಣಗಳಲ್ಲಿ ಇದು ಆ ಕಡೆ ತುದಿ ಇಲ್ಲ, ಈ ಕಡೆ ತುದಿ, ಆ ಒಂದು ಮಾದಕ ವಸ್ತುಗಳ ಗಂಟನ್ನು ಕೆಳಗೆ ಇಳಿಸ್ತಾರೆ. ಆ ಕೆಳಗೆ ಇದ್ದಂತಹ ವಸ್ತುಗಳನ್ನು ಲೋಕಲಲ್ಲಿ ಇದ್ದಂಥವರು ಅದನ್ನು ಸಂಗ್ರಹ ಮಾಡಿಕೊಂಡು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಬಂದಿದೆ. ಇನ್ನೊಂದು ವಿಚಾರ ಅಂತಂದರೆ, ಈ ಒಂದು ಮಾದಕ ವಸ್ತುಗಳ ಸಾಗಾಣಿಕೆ ಮತ್ತು ಕಳ್ಳ ವ್ಯಾಪಾರದಲ್ಲಿ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರುಗಳು, ವಿದ್ಯಾರ್ಥಿಗಳು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಬಂದಿದೆ. ಇನ್ನು ನಮ್ಮ ಮಂಡ್ಯ ಸಿಟಿಯೊಳಗೆ ನಮ್ಮ ಕಾಲೇಜುಗಳ ಪಕ್ಕದಲ್ಲಿ ಆ ಕಾಲೇಜು ವಿದ್ಯಾರ್ಥಿಗಳಿಗೆ 19% ಕಡಿಮೆ ಇರುತ್ತೆ. ಅವರಿಗೆ ಒಂದು ಕಾಗದ ಗಂಟನ್ನು ಕೊಟ್ಟು ಅದನ್ನು ಇಂಟರ್ವ್ಯೂ ಕೊಟ್ಟು ಬಂದರೆ 100 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಚಿತಾವಣೆ ಮಾಡಿ ಅವರನ್ನು ಅದಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಬಂದಿದೆ. ಇದು ನಮ್ಮ ಸುದ್ದಿ ಬರೋಕ್ಕಿಂತ ಬೇರೆ ಮೂಲಕ ನಮಗೆ ತಿಳಿದಿದೆ. ಈ ವಿಚಾರ ಏನಂತಂದರೆ, ಅದು ಉತ್ಪಾದನೆ ಎಲ್ಲಾಗುತ್ತೆ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಕರ್ನಾಟಕಕ್ಕೆ ಇಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ ಈ ಒಂದು ವಿಚಾರದಲ್ಲಿ ನಮಗೆ ಸುದ್ದಿ ಬಂದಿದೆ. ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ವಿಶೇಷ ವಿನಂತಿ ಏನೆಂದರೆ, ಮಂಡ್ಯ ಜಿಲ್ಲೆಯ ಪರಿಧಿಯೊಳಗೆ ಏನು ರೈಲ್ವೆ ಸ್ಟೇಷನ್ಗಳಿದ್ದಾವೆ ಅದರಲ್ಲಿ ಆ ಕಡೆ ತುದಿ ಮತ್ತು ಈ ಕಡೆ ತುದಿಯೊಳಗೆ ಫ್ಲಡ್ ಲೈಟ್ ಇರಲಿಲ್ಲ. ಆ ಫ್ಲಡ್ ಲೈಟ್ ಇಲ್ಲದೇ ಇರತಕ್ಕಂಥ ದುರುಪಯೋಗಪಡಿಸಿಕೊಂಡು ಆ ಒಂದು ಮಾದಕ ವಸ್ತುಗಳನ್ನು ಮಂಡ್ಯ ಜಿಲ್ಲೆಗೆ ಸಾಗಾಣಿಕೆ ಬರ್ತಾ ಇದೆ. ಅದಕ್ಕೋಸ್ಕರ ಆ ಒಂದು ವಿಚಾರದಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಇಲಾಖೆ ಒಂದು ಸಹಯೋಗ ಮಾಡಿಕೊಂಡು ಆ ತುದಿಗಳಲ್ಲಿ, ಆ ಕಡೆ ತುದಿ ಈ ಕಡೆ ತುದಿಗಳಲ್ಲಿ ಫ್ಲಡ್ ಲೈಟ್ಗಳನ್ನು ಅಳವಡಿಸೋಕ್ಕೆ ಒಂದು ಪ್ರಯತ್ನ ಮಾಡಬೇಕಂತೇಳಿ ಕೇಳ್ಕೊಳ್ತಾರೆ. ಇದು ಮತ್ತೊಂದು ವಿಚಾರ ಅಂತಂದರೆ, ನಮ್ಮ ಮುಂದೆ ಅಧಿಯೋಜನೆ ಮೇಡಮ್ ಅವರು ಭಾಳ ಸತಿ ಜೈಜಾಲ ನಿಂತ್ಕೊಂಡು ಟೈಮ್ ಕೇಳ್ತಾರೆ. ಈ ಅಬಕಾರಿ ಇಲಾಖೆ ಅಧಿಕಾರಿಗಳು ಆರೋಪಣಾ ಪಟ್ಟಿಯನ್ನು ಹಾಕಿರ್ತಾರೆ. ಆರೋಪಣಾ ಪಟ್ಟಿ ಹಾಕಿದ ಮೇಲೆ ಅವರು ಬೇರೆ ಕಡೆ ವರ್ಗಾವಣೆ ಅದೆಲ್ಲಿ ಹೋಗಿರ್ತಾರೆ ಅಂತ ಹೇಳಿ ನಮ್ಮ ನ್ಯಾಯಾಲಯಕ್ಕಾಗಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಾವು ಅದನ್ನು ಕೆಲಸ ನಡೆಸ್ಬೇಕಾದ್ರೆ ಇಶ್ಯೂ ವಿಟ್ನೆಸ್ ಅನ್ನಷ್ಟು CW 1 to 3 ಅಥವಾ 5 to 6 ಅಂತ ಬರ್ತಿರ್ತಾರೆ. ಅವರು ಚಾರ್ಜ್ ಶೀಟ್ ಹಾಕಿದಂಥ ಅಧಿಕಾರಿಗಳು, ದಾಳಿ ಮಾಡಬೇಕಂತ ಅಧಿಕಾರಿಗಳು ಇಲ್ಲ ಬೆಂಗಳೂರು ಇಲ್ಲ ಮೈಸೂರಲ್ಲಿ ಕೆಲಸ ಮಾಡ್ತಾರೆ. ಇವರು ಪೊಲೀಸ್ ಸಿಬ್ಬಂದಿ ಹೋಗಿ ಅಲ್ಲಿ ನೋಟಿಸ್ ಜಾರಿ ಮಾಡಾಕಿದ್ರೆ ಅವರು ಬೇರೆ ಇಲಾಖೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಅಂತ ಹೇಳ್ತಾರೆ, ಇಲ್ಲ ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಅವರೊಂದು 3-4 ಸತಿ ಟೈಮ್ ಕೊಟ್ಟು ಹೊರಗೆ. ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂತಂದರೆ, ಪ್ರಕರಣಗಳನ್ನು ಆದಷ್ಟು ಶೀಘ್ರವಾಗಿ ಮುಗಿಸಬೇಕು, ಕ್ರಿಮಿನಲ್ ಕೇಸು ಭಾಳ ದಿವಸ ಪೆಂಡಿಂಗ್ ಇರಬಾರ್ದು ಅಂತೇಳಿ ಕಾನೂನಿದೆ. ನಾವು ಅವರು 3 ಸತಿ ಬಂದಿಲ್ಲ ಅಂತಂದರೆ ಅವರು ದಾಳಿ ಮಾಡುವ ಸಾಕ್ಷಿ ಇಲ್ಲ ಅಂತೇಳಿ ಬಿಡುಗಡೆ ಮಾಡ್ತೀವಿ. ಇದು ಪರೋಕ್ಷವಾಗಿ ಅವರಿಗೆ ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಕೇಸ್ ಬರುತ್ತೆ, ಒಂದು 2 ವರ್ಷ ಬಿಲ್ಲೋ ಬರುತ್ತೆ, ನಮಗೇನು ಶಿಕ್ಷೆ ಆಗೋದಿಲ್ಲ. ಇದಕ್ಕೆ ಮೂಲ ಕಾರಣ ಅಂತಂದರೆ, ನೀವು ಇಲಾಖೆಯ ಅಧಿಕಾರಿಗಳು
ಈಗೆಲ್ಲ ವ್ಯಾಟ್ಸಪ್ ಇದೆ, ಇಮೇಲ್ ಇದೆ. ಆ ನಿಗದಿತ ದಿನಾಂಕದಂದು ಸಾಕ್ಷಿ ಹೇಳಲಿಕ್ಕೆ ನಮ್ಮ ನ್ಯಾಯಾಲಯಕ್ಕೆ ಕಳಿಸ್ಕೊಡ್ಬೇಕು. ಆ ರೀತಿ ಕಳಿಸಿದ್ರಿಂದ ನಿಮ್ಮ ಅಭಿಯೋಜನೆ ಇಲಾಖೆಗೆ ಕೇಸನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತಾ ಇದೆ. ನಾನು ಇದನ್ನು ಅಭಿಯೋಜನೆ ಮೇಡಮ್ ಅವರ ಪರವಾಗಿ ಕೇಳ್ತಿದ್ದೇನೆ.